ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಮಾತನಾಡಿದ್ರು. ತಮ್ಮ ರಾಜಕೀಯ ಜೀವನವನ್ನ ಮೆಲುಕು ಹಾಕಿದ್ರು. ಯಾವ ರೀತಿಯಾಗಿ ರಾಜಕಾರಣಕ್ಕೆ ಬಂದ್ರು, ಏನು ಎತ್ತ ಎಲ್ಲ ವಿಚಾರಗಳನ್ನು ಕೂಡ ಮೆಲುಕು ಹಾಕಿದ್ರು. ಅದರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅದೇ ರೀತಿಯಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸಿದ್ರು. ಇದರ ಜೊತೆಗೆ ರಾಜ್ಯದ ಜನತೆ ನೋಡಿ, ಅಣ್ಣಾವರ ಒಂದು ಮಾತನ್ನು ಕೂಡ ಅವರು ಸ್ಮರಿಸಿದ್ರು. ಇಲ್ಲಿ ಅಣ್ಣಾವರು ಹೇಳ್ತಾ ಇದ್ರು ಒಂದು ಮಾತನ್ನ, ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಇದ್ರು. ಆದರೆ ನಾನು ರಾಜಕಾರಣಿ, ನಾನು ಸಿನಿಮಾ ನಟನಲ್ಲ, ನಾನು ರಾಜಕಾರಣಿ. ನನಗೆ ಈ ದೇಶದ ಸಂವಿಧಾನವೇ ಧರ್ಮ. ಇನ್ನ ಈ ರಾಜ್ಯದ ಜನತೆ ಏನು ವೋಟ್ ಹಾಕಿದ್ದಾರೆ, ವೋಟರ್ಸ್ಗಳು, ಅವರೇ ನಮಗೆ ದೇವರುಗಳು ಅಂತ ಸಿಎಂ ಸಿದ್ದರಾಮಯ್ಯನವರು ಜನತೆಗೆ, ರಾಜ್ಯದ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು. ಅದರ ಜೊತೆಗೆ ಒಟ್ಟು 8 ವರ್ಷಗಳ ಕಾಲ ಸುದೀರ್ಘವಾಗಿ ಅವರೇನು ಆಡಳಿತವನ್ನು ನಡೆಸಿದ್ರು. ಆ 8 ವರ್ಷಗಳಲ್ಲಿ ಅವರು ಕೈಗೊಂಡಂತಹ ನಿರ್ಧಾರಗಳು ನೋಡಿ, ನಾವು ಸರಿಸುಮಾರು 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ, ಘೋಷಣೆ ಮಾಡಿದ್ವಿ. ಇನ್ನು ಹೈಕಮಾಂಡು ನನಗೆ ರಾಜ್ಯಸಭೆಗೆ ಹೋಗುವಂತ ಹೇಳಿತ್ತು. ನಾನು ಹೈಕಮಾಂಡ್ ಆಫರ್ ಅನ್ನ ತಿರಸ್ಕಾರ ಮಾಡಿದ್ದೀನಿ. ಹೈಕಮಾಂಡು ರಾಜ್ಯಸಭೆಗೆ ಹೋಗುವಂತ ಹೇಳಿತ್ತು. ಆದರೆ ನಾನು ನೇರವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಒಂದು ಇಷ್ಟ ಇಲ್ಲ ನನಗೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿರುಚಿ ಇಲ್ಲ. ಹೀಗಾಗಿ ನಾನು ಹೈಕಮಾಂಡ್ ಆಫರ್ ಅನ್ನ ತಿರಸ್ಕಾರ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಹೈಕಮಾಂಡ್ ನನಗೆ ರಾಜ್ಯಸಭೆಗೆ ಹೋಗಂತ ಹೇಳಿತು, ಅಂದ್ರೆ ರಾಜೀನಾಮೆ ಕೊಡುವಂತ ಏನು ಹೇಳಿದ್ರು. ಅದೇ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣ ಸಾಕೀಗ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನೀವು ರಾಜ್ಯಸಭೆಗೆ ಬನ್ನಿ ಅಂತ ಹೈಕಮಾಂಡ್ ಹೇಳಿತು. ಹೀಗಾಗಿ ನಾನು ಖಡಾಖಂಡಿತವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥದ್ದನ್ನ ತಿರಸ್ಕಾರ ಮಾಡಿದ್ದೀನಿ. ನೋಡಿ, ಜನ, ವರುಣಾ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿರುವಂಥದ್ದು 5 ವರ್ಷ ನೀವು MLA ಆಗಿ, CM ಆಗಿ ಅಂತ. ಹೀಗಾಗಿ ನಾನು CM ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಟ್ಟಿದ್ದೀನಿ. ಆದರೆ ರಾಜ್ಯ ರಾಜಕಾರಣದಲ್ಲೇ, ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ನಾನು ಇರ್ತೀನಿ. ಅಂದ್ರೆ ರಾಜಕಾರಣದಿಂದ ಸನ್ಯಾಸ ಏನ್ ತಗೊಳ್ಳಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರೋದು ನಾನು. ವರುಣಾ ಕ್ಷೇತ್ರದ ಜನತೆ, ರಾಜ್ಯದ ಜನತೆಗಾಗಿ ಮತ್ತೆ ನಾನು ರಾಜಕೀಯವಾಗಿ ಸೇವೆ ಸಲ್ಲಿಸ್ತೀನಿ ಅಂತ CM ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅಂದ್ರೆ ಮುಂದೇನಪ್ಪ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದಾಗ, ನನಗೆ ಹೈಕಮಾಂಡ್ ಹೇಳ್ತು ಬನ್ನಿ ನೀವು ರಾಜ್ಯಸಭೆಗೆ ಅಂತ, ರಾಜ್ಯಸಭೆಗೆ ಹೋಗಿ ಅಂತ ಹೇಳಿದ್ರು. ಆದರೆ ಬೇಡ, ನನಗೆ ರಾಷ್ಟ್ರ ರಾಜಕಾರಣದ ಗೊಡವೆನೇ ಬೇಡ ಅಂತ ನಾನು ಹೇಳಿದೆ. ನೇರವಾಗಿ ನಾನು ತಿರಸ್ಕಾರ ಮಾಡಿದ್ದೀನಿ ಅದನ್ನ. ಜೊತೆಗೆ ರಾಜ್ಯ ರಾಜಕಾರಣದಲ್ಲೇ ನಾನು ಇರ್ತೀನಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಟರು. ಅದೇ ರೀತಿಯಾಗಿ ಆಕ್ಟಿವ್ ಪಾಲಿಟಿಕ್ಸ್ನಲ್ಲೂ ಕೂಡ ನಾನು ಇರ್ತೀನಿ. 2028ರ ಚುನಾವಣೆಯಲ್ಲೂ ಕೂಡ ಮುಂದಾಳತ್ವವನ್ನು ವಹಿಸ್ತೀನಿ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರು ಇದೀಗ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ಕೂಡ ಕೇಳಲಾಯಿತು. ಆದರೆ ಲೆಜಿಸ್ಲೇಟಿವ್ ನಮ್ಮ ನಾಯಕರು ಯಾರಿದ್ದಾರೆ, ಅವರೆಲ್ಲರೂ ಯಾರನ್ನ ಡಿಸೈಡ್ ಮಾಡ್ತಾರೆ. ಜೊತೆಗೆ ಮತ್ತೊಂದು ಕಡೆ ನಮ್ಮ ಹೈಕಮಾಂಡ್ ಯಾರನ್ನ ಘೋಷಣೆ ಮಾಡ್ತಾರೆ, ಅವರೇ ಮುಂದಿನ ಮುಖ್ಯಮಂತ್ರಿ. ಈ ರೀತಿ ಹೇಳಿ DK ಶಿವಕುಮಾರ್ ಕಡೆಗೆ ಅವರು ಕೈ ಕೂಡ ಮಾಡಿದ್ರು. ಅಂದ್ರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹೀಗಾಗಿ DK ಶಿವಕುಮಾರ್ ಅವರನ್ನ CM ಅಂತ ಯಾವಾಗ ಘೋಷಣೆ ಮಾಡ್ತಾರೆ ಅದನ್ನು ಕೂಡ ನೋಡ್ಬೇಕಾಗತ್ತೆ. ಅಥವಾ ಮತ್ತೇನಾದ್ರೂ ಬೇರೆ ಡ್ರಾಮಾಗಳಾಗುತ್ತಾ ಅದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ಟ್ವಿಸ್ಟ್ಗಳೇನಾದ್ರೂ ಸಿಗುತ್ತಾ? ಯಾಕಂದ್ರೆ ಎಲ್ಲರೂ ಕೂಡ, ಸಿದ್ದರಾಮಯ್ಯನವರಾಯಿತು, ಅವರ ಹಿಂಬಾಲಕ ನಾಯಕರಾಯಿತು, ಎಲ್ಲರೂ ಕೂಡ ಮೌನವಾಗಿದ್ರು. ಎಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲೇ ಇಲ್ಲ, ಎಲ್ಲರೂ ಮೌನಕ್ಕೆ ಜಾರಿದ್ರು. ಹೀಗಾಗಿ ಏನಾಗುತ್ತೆ ಮುಂದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಅದಕ್ಕೂ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ, ಯಾವಾಗ ನೂತನ CM ಅವರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ, ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗತ್ತೆ. ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ, ಯಾರನ್ನ CM ಆಗಿ ಆಯ್ಕೆ ಮಾಡುತ್ತೆ, ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನ ನಿನ್ನೆಯಿಂದ ಮೌನಕ್ಕೆ ಜಾರಿದ್ರು CM ಸಿದ್ದರಾಮಯ್ಯನವರು. ಇವತ್ತು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು
ರಾಜಭವನಕ್ಕೆ ತೆರಳಿದ್ರು. ರಾಜ್ಯಪಾಲರ ಕಾರ್ಯದರ್ಶಿ ಕೈಗೆ ತಮ್ಮ ರಾಜೀನಾಮೆ ಪತ್ರವನ್ನ ಇಟ್ಟರು. ಅವರಿಗೆ ಹಸ್ತಾಂತರ ಮಾಡಿದ ಬಳಿಕ ಅಲ್ಲಿಂದ ನೇರವಾಗಿ ಗೃಹ ಕಚೇರಿ ಕೃಷ್ಣಾಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ತಮ್ಮ ಸುದೀರ್ಘ ರಾಜಕೀಯ ಜೀವನವನ್ನು ಅವರು ಮೆಲುಕು ಹಾಕಿದ್ರು. ಅದೇ ರೀತಿಯಾಗಿ ತಮ್ಮ ಮೇಲೆ ಇರುವಂತಹ ಆರೋಪಗಳಿಗೂ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಕೊಟ್ಟರು.